ಹಾಯ್, ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ನಿಮ್ಮ ಮಗು ಗಾರ್ಡನಲ್ಲಿ ಗಿಡಗಳು ಹೆಂಗೆ ಬೆಳೆದಿದೆ ಅಂತ ನಾವು ನೋಡಬೇಕು ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಮತ್ತು ನನ್ನ ಸ್ಕಿನ್ ಕೇರ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ನೋಡಿ, ನೀವು ಟ್ರೈ ಮಾಡಿ, ಮತ್ತು ನೀವು ಟ್ರೈ ಮಾಡಿ ಆ ರಿವ್ಯೂ ಹೆಂಗೆ ಬಂತು, ಫೇಸ್ ಹೇಗಾಗಿದೆ ಅಂತ ಹೇಳಿ. ನಂದಂತೂ ಫೇಸ್ ನೋಡಿ, ನಾನು ಯಾವುದೇ ರೀತಿ ಮೇಕಪ್ ಮಾಡಿಲ್ಲ, ಏನಿಲ್ಲ, ಬರೀ ಓನ್ಲಿ ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ. ಈ ರೀತಿ ಅಂತೂ ಬಂದಿದೆ. ನಾನು ಮೇಕಪ್ ಮಾಡಿಲ್ಲ ಅಂದ್ರೂ ಗ್ಲಾಸಿಯಾಗಿ ಬರುತ್ತೆ. ನಾನು ಏನು ಅಂದರೆ ಏನು ಮೇಕಪ್ಪು ನಾನು ಮಾಡಿಲ್ಲ, ಇದಂತೂ ಸತ್ಯ. ಇವನ್ನ ನೋಡಿ. ಹಾಯ್, ಏನು ಹೇಳ್ತೀರಾ ನೀವು ನಿಮ್ಮ ಗಾರ್ಡನ್ ಬಗ್ಗೆ? ಚೆನ್ನಾಗಿ ಬೆಳೆದಿದೆ ಅಷ್ಟೇ ಹೇಳ್ತೀರಾ? ಸರಿ, ನಿಮ್ಮ ಕ್ರಿಕೆಟ್ ಜರ್ನಿ ಹೆಂಗಿದೆ? ಕ್ರಿಕೆಟ್ ಜರ್ನಿ ಬಗ್ಗೆ ಏನಾದರೂ ಹೇಳಕ್ಕುಂಟಾ? ಏನಿಲ್ಲ, ಚೆನ್ನಾಗಿದೆ ಅಷ್ಟೇ. ಕ್ರಿಕೆಟ್ ಜರ್ನಿನೂ ಏನು ಇಲ್ಲ, ಚೆನ್ನಾಗಿದೆ. ಏನೋ ಬರೀ ಅವ್ನು ಚೆನ್ನಾಗಿದೆ ಅನ್ನೋದ್ರಲ್ಲೇ ಮುಗಿಸ್ತಿದ್ದಾನೆ ನೋಡಿ. ಚಿಂಟು, ಏನು ಮಾಡ್ತಿದ್ಯಾ? ಹೌದಾ? ನಿನ್ನ ಗಿಡಗಳನ್ನ ತೋರಿಸ್ಬೋದಾ ಹೆಂಗಾಗಿದೆ ಅಂತ? ತೋರಿಸಿ. ಏನು ಗಿಡ ಇದು? ಅದು ವಾಟರ್ ಮೆಲನ್. ಹೌದಾ? ಇದು ಸ್ವೀಟ್ ಲೆಮನ್. ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಲ್ವಾ ಮೊನ್ನೆ? ವಾವ್, ವಿಳೆದೆಲೆ ಗಿಡನ ಹಬ್ಸಿದ್ದೀರಾ ಮೇಲ್ಗಡೆ? ಇವಾಗ ಸಮ್ಮರಿಗೆ ಇದನ್ನು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ? ಡೈಲಿ ಹಾಕ್ತೀಯಾ ಅಥವಾ ವಾರಕ್ಕೊಂದ್ಸರಿ ಹಾಕ್ತೀಯ ಚಿಂಟಿ? ವಾರಕ್ಕೆ ಒಂದ್ಸರಿ. ಹೌದಾ? ಯಾಕೆ ಅಂತ? ಸ್ವಲ್ಪ ನೀರು ಅದಕ್ಕೆ. ಅದಕ್ಕೆ ಜಾಸ್ತಿ ಫೇಸ್ ಪ್ಯಾಕ್ ವಿಡಿಯೋ ಮಾಡೋಣ ಬನ್ನಿ. ನಾನು ಫೇಸ್ ಪ್ಯಾಕಿಗೆ ಏನು ಮಾಡ್ತೀನಿ ಅಂದರೆ ಡೈಲಿ ಇದು ಪಟಿಕರ ಕಲ್ಲು ಮತ್ತು ಆಲಮ್ ಸ್ಟೋನ್ನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತೆಗೆದು ಹಾಕ್ಕೊಂಡೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ರೋಸ್ ವಾಟರ್ನಲ್ಲಿ 5 ನಿಮಿಷ ಬಿಡ್ತೀನಿ. ಮತ್ತು ಸ್ವಲ್ಪ ಪತಂಜಲಿ ಅವ್ರದ್ದು ಅಲೋವೆರಾ ಜೆಲ್ಲನ್ನು ನಾನು ಇದಕ್ಕೆ ಮಿಕ್ಸ್ ಮಾಡಿ ಇದಿಷ್ಟು ಹಾಗೆ ಅದು ಕರ್ಗಿದ ಮೇಲೆ ನಾನು ಏನಾಗ್ತೀನಿ, ಈಗ ಡಾರ್ಕ್ ಸರ್ಕಲ್ ಇರೋದ್ರಿಂದ ಈ ಇನ್ಪುಟ್ ಕಾಯಿನ ನಾನು ಚೆನ್ನಾಗಿ ಒಂದು ಕಲ್ಲು ತಂದು ಇಟ್ಕೊಂಡಿದ್ದೀನಿ. ಅಂದರೆ ಗಟ್ಟಿ ಕಲ್ಲು ಅಂತ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕಲ್ಲು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಚೆನ್ನಾಗಿ ಹಚ್ಚಿ ಹೆಂಗಾಗ್ಬಿಟ್ಟಿದೆ ನೋಡಿ. ಅರಿಶಿನ ನಾನು ಅದರೊಳಗಡೆ ಹಚ್ತೀನಿ. ಇದು ಪ್ಯೂರ್ ಅರಿಶಿನ ನನಗೆ ಮಾರ್ಕೆಟಲ್ಲಿ ಸಿಕ್ಕಿದೆ. ಅಂದರೆ ಇನ್ನೂ ಒಣಗಿಲ್ಲ, ಏನಿಲ್ಲ, ಹಸಿ ಇದೆ. ಈ ಅರಿಶಿನೂ ಸಹ ನಾನು ಇಲ್ಲಿ ಕಲ್ ಮೇಲೆ ರೋಸ್ ವಾಟರ್ ಹಚ್ಕೊಂಡು ಡೈಲಿ ಫೇಸ್ ಪ್ಯಾಕ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ನನಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನು ಡೇ ಒಂದನ್ನು ನಾನು ಮಾಡ್ತಿರ್ತೀನಿ. ಬಟ್ ಇವತ್ತೊಂದಿನ ಡಾರ್ಕ್ ಸರ್ಕಲ್ದು ನಾನು ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಡಾರ್ಕ್ ಸರ್ಕಲ್ ಇತ್ತು ಆ್ಯಕ್ಚುಲಿ. ನಿಜ, ಇದನ್ನು ಅಪ್ಲೈ ಮಾಡಿದ್ಮೇಲೆ ತುಂಬ ಕಮ್ಮಿ ಆಗಿದೆ ಅನ್ನೋದಕ್ಕಿಂತ ಒಂದು 100ಗೆ 90% ಅಂತೂ ಕಮ್ಮಿ ಆಗಿದೆ, ಇದಂತೂ ನಾನು ಹೇಳ್ಬೋದು. ಇಷ್ಟಂತೂ ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಇದೆ. ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರಬೇಕು. ಕಲ್ಲೇ ತರ್ತರಿ ಇದ್ದರೆ ಬೇಗ ಆಗುತ್ತೆ, ಇಲ್ಲ ಅಂದರೆ ಹೀಗೆ ತುಂಬ ಕಷ್ಟ ಕೊಡುತ್ತೆ ನಮಗೆ. ಮಾರ್ಕೆಟಲ್ಲಿ ಸಿಗೋ ಅರಿಶಿನ ತೊಗೊಬಂದಿದ್ದೆ. ಹಸಿ ಅರಿಶಿನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ? ಕಲರ್ ನೋಡಿ ಈ ಸಗದಾಗಿದೆ. ನ್ಯಾಚುರಲ್, ಇದರಲ್ಲಿ ಕೆಮಿಕಲ್ ಏನೂ ಇರಲ್ಲ. ಹಾಗಾಗಿ ಇದನ್ನು ನಾನು ಫೇಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಬನ್ನಿ, ಯಾವ ರೀತಿ ಅಪ್ಲೈ ಮಾಡೋಣ, ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಫಸ್ಟು ಸ್ಕಿನ್ ಸೆಟ್ಟಿಂಗ್ ಹೆಂಗೆ ಮಾಡ್ಕೊತೀನಿ ತೋರಿಸ್ತೀನಿ ಬನ್ನಿ. ಫೇಸ್ ಎಲ್ಲ ಆದಮೇಲೆ ನೀಟಾಗಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ತೊಗೊಂಡು ನಾವು ನೀಟಾಗಿ ಫೇಸ್ ಅಪ್ಲೈ ಮಾಡಬೇಕು, ಮಸಾಜ್ ಮಾಡಬೇಕು.
ಇದನ್ನೇನಕ್ಕೆ ಅಪ್ಲೈ ಮಾಡೋದಂದರೆ ಮಾಯ್ಶ್ಚರೈಸರ್ ಆಗಿರುತ್ತೆ ಸ್ಕಿನ್ನನ್ನು ಒಂದೇ ಒಂದು ಕಾರಣಕ್ಕೆ. ನೋಡಿ ಈ ಥರ ನೀಟಾಗಿ ಫುಲ್ ಸ್ಕಿನ್ನನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮಾಯ್ಶ್ಚರೈಸರ್ ಹಾಕ್ದಂಗೆ ಆಗಿರುತ್ತೆ ಕೊಕೊನಟ್ ಆಯಿಲ್ನ ನಾವು ಅಪ್ಲೈ ಮಾಡೋದ್ರಿಂದ. ಫೇಸಲ್ಲಿ ಹೇರ್ ಏನಾದರೂ ಗ್ರೋತ್ ಆಗಿದ್ರೆ ಇದೆಲ್ಲ ಕಮ್ಮಿ ಆಗುತ್ತೆ ಆಲಮ್ ಸ್ಟೋನ್ ಹಾಕೋದ್ರಿಂದ. ಮತ್ತು ನಾವು ಹಳದಿನೂ ಹಾಕೋದ್ರಿಂದ ಹಳದಿ ಮತ್ತು ಆಲಮ್ ಸ್ಟೋನು ಎಕ್ಸ್ಟ್ರಾ ಸೇರ್ನ ನಾವು ರಿಮೂವ್ ಮಾಡ್ಕೋಬೋದು. ನನ್ನ ಫೇಸಲ್ಲಿ ಎಷ್ಟೊಂದು ಕಲೆ ಇತ್ತು ಗೊತ್ತಾ, ನಿಜ ಇದನ್ನು ಅಪ್ಲೈ ಮಾಡೋಕ್ಕೆ ಶುರು ಮಾಡೋದ್ಮೇಲೆ ಇಷ್ಟೊಂದು ಕ್ಲಿಯರ್ ಆಗ್ತಿದೆ ಅಂತ ನನಗೇ ಖುಷಿ ಆಗ್ತಿದೆ. ಫೇಸ್ ಮತ್ತು ಗ್ಲೋ ಚೆನ್ನಾಗಿ ಬರ್ತಾರೆ. ಇಷ್ಟು ನೀಟಾಗಿ ಫುಲ್ಲು ಫೇಸ್ನ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಆಲಮ್ ಸ್ಟೋನಿಂದ. ಆಲಮ್ ಸ್ಟೋನು ಮತ್ತು ಹಳದಿ ಹಾಕಿ ನೋಡಿ ಇಷ್ಟಿದೆ ಡಾರ್ಕ್ ಸರ್ಕಲ್. ಈಗ ನಾನು ಅದಕ್ಕೆ ಇನ್ಪುಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಫ್ ಆನ್ ಅವರ್ ಬಿಟ್ಟು ನಾನು ವಾಶ್ ಮಾಡ್ತೀನಿ. ತಗೊಳ್ಳಿ ನೋಡಿ ಇಷ್ಟೇ ಡ್ರೈ ಆಗಿದೆ. ಈಗ ವಾಶ್ ಮಾಡೋಣ. ನೋಡಿ ಈಗ ಚೇಂಜಸ್ ಹೇಗಿದೆ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಲೆಗಳು ಸಹ ಕಮ್ಮಿ ಆದಂಗೆ ಅನಿಸ್ತಿದೆ. ಎಷ್ಟು ಕಲೆಗಳಿತ್ತು ಇದಾಗಿತ್ತು ಇವತ್ತಿನ ರೆಮಿಡಿ. ತಂಪು ತಂಪು ಫಲದ ತಿನ್ನೋಣವಾ? ನಾನು ಮುಂಚೆನೇ ಮಾಡಿ ಇಟ್ಟಿರ್ತೀನಿ. ಬಿಸಿಲಿಗೆ ಊಟ ಆದಮೇಲೆ ನಾನು ಪಾಪು ಮತ್ತು ಹಸ್ಬೆಂಡ್ ಎಲ್ಲ ಒಂದೊಂದು ಲೋಟ ತಿಂತೀವಿ. ಇದಕ್ಕೆ ನಾನು ಸಬ್ಜಿ ಬೀಜ ಫಸ್ಟೇ ನೆನೆ ಹಾಕಿದ್ದೆ ಮತ್ತು ಕಸ್ಟರ್ಡ್ ಮಿಲ್ಕು, ಫ್ರೂಟ್ಸ್ ನನ್ನ ಹತ್ರ ಯಾವುದ್ಯಾವುದಿದೆ ಅದನ್ನಷ್ಟೇ ಹಾಕಿರ್ತೀನಿ. ಗ್ರೇಪ್ಸು ಮತ್ತು ಪಪ್ಪಾಯಿ ಮತ್ತು ಆರೆಂಜ್ ಇದು ಮೂರನ್ನೇ ಹಾಕಿದ್ದೀನಿ ಇವತ್ತು ನಾನು. ನನ್ನ ಮಗ ಮನೆ ಒಳಗಡೆ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಬನ್ನಿ. ನಾನು ವಿಡಿಯೋ ಮಾಡ್ತಿಲ್ಲ ಕಣೋ. ಏನು ಮಾಡ್ತಿದ್ರಿ? ಬಾಲಿಂಗ್ ಎಲ್ಲಿ? ರೂಮಲ್ಲ? ಇದು ಪ್ರಾಕ್ಟೀಸ್ ಮಾಡೋ ಜಾಗನಾ? ಬೆಡ್ರೂಮಲ್ಲಿ? ಓನರ್ ಏನೋ ಹೇಳಲ್ವ ನಿಮಗೆ? ಯಾಕೆ ಅಂತ ಗೊತ್ತಿಲ್ವಂತೆ. ನಮ್ಮ ಓನರ್ ತುಂಬ ಒಳ್ಳೆಯವರು. ಅದಕ್ಕೆ ಇವನು ಇಷ್ಟು ಸೌಂಡ್ ಮಾಡಿದ್ರು ಪಾಪ ಒನ್ ಟೈಮ್ ಕಂಪ್ಲೇಂಟ್ ಮಾಡಿಲ್ಲ. ನಿಜ ಆ್ಯಕ್ಚುಲಿ ಎಲ್ಲರೂ ಓನರ್ ಕೆಟ್ಟವರು ಮತ್ತು ಬಾಡಿಗೆ ಮನೆ ಅಂದಾಗೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಆದರೆ ನಾವು ನಿಜ ಹೇಳ್ತೀವಿ, ಪ್ರೌಡಾಗಿ ಹೇಳ್ತೀವಿ, ನಮ್ಮ ಓನರ್ ತುಂಬ ತುಂಬ ಒಳ್ಳೆಯವರು. ಮತ್ತು ಇವರೇ ಅಂತಲ್ಲ, ನಾವು ಇದ್ದಿದ್ದು 2 ಮನೆ ಓನರು ಸಖತ್ ಒಳ್ಳೆಯವರು. ಇವಾಗ ಮಾತಾಡೋದಿರ್ಬೋದು, ನಮ್ಮ ಜೊತೆ ಕಾಂಟ್ಯಾಕ್ಟ್ ಇರ್ಬೋದು, ಎಲ್ಲದು ಮಾಡ್ತಾರೆ. ಇದು ನನ್ನ ಮಗನ ರೂಮು. ಆ ರೂಮಲ್ಲಿ ಅವ್ನು ಏನೇನು ಇಟ್ಕೊಂಡಿದ್ದಾನೆ ಅಂತ ಹೇಳ್ತೀನಿ. ಒಂದು ಕ್ರಿಕೆಟ್ ಕಿಟ್ಟು, ಅವನ ಫ್ರೆಂಡ್ ಸ್ಪೈಡರ್ ಮ್ಯಾನು, ಅದ್ರ ಜೊತೆ ಟವಲ್ ಇಟ್ಕೊಂಡಿದ್ದಾನೆ. ಮತ್ತು ಅವ್ನ ಯೂನಿಫಾರ್ಮ್ ನೋಡಿ ಹೆಂಗೆ ಎಸ್ತಿದ್ದಾನೆ. ಅವನದು ಥಿಂಗ್ಸ್ಗಳೇ ಫುಲ್ಲು ಬೆಡ್ರೂಮ್ ತುಂಬ. ಲೂಡೋ, ಚೆಸ್ ಬೋರ್ಡು ಮತ್ತು ಡಾಕ್ಟರ್ ಕಿಟ್ಟು, ಅದಾದಮೇಲೆ ಮಾರ್ಷಲ್ ದ ಬೇರು, ಅವನದು ಟಾಯ್ಸು ಫುಲ್ಲು. ನಮ್ಮದೇನಿಲ್ಲ ಈ ರೂಮ್ ಒಳಗಡೆ, ಎಲ್ಲ ಅವನದೇ. ಚಿಂಟುದು ಮತ್ತು ಮಮ್ಮಿದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಹಿಂಗೆ ಆಟಾಡೋದು. ಅವನ ಜೊತೆ ಆಟಾಡಿಲ್ಲ ಅಂದರೆ ಅವನು ಕೈ ಅಂತ ಅಳ್ತಾ ಇರ್ತಾ ಕೂತ್ಕೊತಾನೆ. ನನಗೆ ಟೈಮ್ ಪಾಸ್ ಆಗ್ತಿಲ್ಲ. ಕ್ರಿಕೆಟಿಗೆ ಹೋಗೋ ತನಕ ನನಗೆ ತಲೆ ತಿಂತಾನೆ. ನೋಡೋಣ. ಚಿಂಟಿದು ಗ್ರೀನ್, ಮಮ್ಮಿದು ಬ್ಲೂ. 5 ಫಸ್ಟ್ 5 ಮಮ್ಮಿದು 4. ನಾನು ಹಿಂದೆನೇ ಬರ್ತೀರ ಬಿಡಿ ಅವಾಗಲೂ. ಹೌದಾ? 1 2 3 4 5 6 3 1 2 3. ಅಬ್ಬಾ, ನಾನೇ ಹೋಗ್ಬಿಟ್ಟೆ 26ಗೆ. 3 4 5 6 ನಾನು ಹಿಂದೆ ಬರ್ತೀರಾ ಅನ್ಕೊಂಡು. 4 1 2 3 4. ಅಬ್ಬಾ, ಮತ್ತೆ 4. ಏನೋ ನನ್ನ ಅದೃಷ್ಟ ಹಿಂಗೆ ಚೆನ್ನಾಗಿದೆ. ಇನ್ನ ಏನು ಆಗ್ತಿಲ್ಲ. 6 1 2 3 4 5 6. ಅಮ್ಮ ನಂಗೆ 9. ನಿಜವಾಗ್ಲೂ ಪ್ರಾಮಿಸ್.
ನಿಜವಾಗ್ಲೂ ಚಿಂಟಿ ಪ್ರಾಮಿಸ್ ಒಂದು ಹಿಂಗೆ ಆಗ್ತೇ ಒಂದು ಬತ್ತು ಕೊಡು ಹೋಗ್ಲಿ ನೋಡಿ ಇವಾಗ ಅವನು ಒಂದಂತೆ ನಂದೆಷ್ಟು 3 1 2 3 1 2 86 ಅಲ್ಲಿ ಇದ್ದೀನಿ ನಂಗೆ ಬೇಕಿತ್ತು 6 1 2 3 4 5 6 5 1 ಒಂದು 2 3 4 5 ನಾನು ಬೇಗ 2 4 1 2 3 4 ಕಚ್ತು 1 2 3 4 5 6 ಅಬ್ಬ ಚಿಂಟಿ 21 ನೋಡಿ 6 ಇಲ್ಲಿತ್ತು ನಾನು 71 93 5 1 2 3 4 5 ಗೆಲ್ತೀರಾ ಬಿಡಿ, ನೀವೇ ಗೆಲ್ಲಂಗೆ ಇದ್ದೀರಾ. ಯಪ್ಪೋ ಇಲ್ಲ 2 ಬಿದ್ರೆ ಆಟ ಇದೆ, ಇಲ್ಲ ಅಂದ್ರೆ ಇಲ್ಲ ಗೈಸ್. ಅಬ್ಬಾ ಇದು ಬೇಡ, 1 ನನಗ್ ಬೇಡ ದೇವ್ರೆ, ನನಗ್ ಬೇಡ. 3 ಬಿತ್ತು. 3 1 2 3 ಇಲ್ಲ 1 2 3 2. ಇವತ್ತೇನೋ ನನ್ನ ಲಕ್ ಚೆನ್ನಾಗಿದೆ, 4 ಕಟ್ಟನು ನಾನೇ ವಿನ್, ಮಮ್ಮಿನೇ ವಿನ್. ವಾವ್ ಸೂಪರ್ ಸೂಪರ್. ಚಿಂಟು ಟೈಮ್ ಆಗಿದೆ, ಕ್ರಿಕೆಟಿಗೆ ರೆಡಿ ಆಗಲ್ವಾ ನೀನು? ಎಷ್ಟು ಟೈಮ್? 3:40. ಇನ್ನ 10 ಮಿನಿಟ್ಸ್ ಇದೆಯಲ್ಲ. ಡ್ರೆಸ್ ರೆಡಿ ಆಗಿಬಿಟ್ಟು ಬರೋಗು, ಡ್ರೆಸ್ ಹಾಕೊಂಡು ಬರೋದು, ಯೂನಿಫಾರ್ಮ್ ಎಲ್ಲ ಪ್ಯಾಕ್ ಮಾಡಿ. ಕ್ರಿಕೆಟ್ ಕಿಟ್ ರೆಡಿ ಮಾಡ್ಕೊಂಡಿದ್ದೀರಾ? ವಾಟರ್ ಬಾಟಲ್ ಎಲ್ಲ? ನನ್ನ ಮಗುಗೆ ಯಾವಾಗಲೂ ನಾನು ಕ್ರಿಕೆಟಿಗೆ ಹೋಗುವಾಗ ದೇವರ ಆಶೀರ್ವಾದ ಇರಲಿ ಅಂತ ಕುಂಕುಮ ಇಟ್ಟು ಬಾ ಟೀ ಕಳಿಸ್ತೀನಿ. ಈಗ ಸೈಡಲ್ಲಿ ಇರ್ತೀನಿ ನಾನು. ರೆಡಿ, ಅವನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋಗೋಣ ಬನ್ನಿ. ಏನು ಓದ್ತಿದ್ದೀರಾ? ಸಮ್ಮರ್ ಕ್ಯಾಂಪಿಂದ. ನರ್ಸರಿ ಸ್ಕೂಲ್ದು ಬನ್ನಿ. ಮಗುನಂತೂ ಬಿಟ್ಟು ಬಂದೆ. ಮಗು ಬಿಟ್ಟು ಬಂದಮೇಲೆ ತುಂಬ ಬೋರ್ ಆಗ್ತಿರುತ್ತೆ. ಏನಾದರೂ ಒಂದು ಕೆಲಸ ಹುಡುಕಿ ಮಾಡೋಣ ಅನಿಸ್ತಿರುತ್ತೆ. ಅದಕ್ಕೆ ಇವತ್ತೇನು ಮಾಡೋಣ, ವಾರ್ಡ್ರೋಬ್ ಕ್ಲೀನ್ ಮಾಡೋಣ. ನನ್ನ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ನೀನು ಅವ್ನು ಇಲ್ವಲ್ಲ, ಹಾಗಾಗಿ ವಾರ್ಡ್ರೋಬ್ ಕತೆ ಹಿಂಗಾಗಿದೆ, ಅದನ್ನು ಲೈಫ್ ಚೇಂಜ್ ಮಾಡಾಕ್ಬಿಡೋಣ. ಹಾಗಿದ್ದಿದ್ದು ವಾರ್ಡ್ರೋಬ್ ಹೀಗಂತೂ ಚೇಂಜ್ ಆಯಿತು. ಇವತ್ತಿಂದು ಸಂಜೆ ಪೂಜೆ ಮುಗಿಸಿ ಕ್ರಿಕೆಟ್ ಕರ್ಕೊಂಬರಕ್ಕೆ ಹೋದರೆ ಅಲ್ಲಿ ಎಲ್ಲ ಪೇರೆಂಟ್ಸು ಬಂದಿದ್ದರು. ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಸ್ವಲ್ಪ ನಾನೇ ಲೇಟಾಗಿ ಹೋದೆ ಅನಿಸುತ್ತೆ. ನಾನು ಲೇಟಾಗಿ ಹೋಗಿಲ್ಲ, ನನ್ನ ಮಗಂದು ಕರೆಕ್ಟಾಗಿ ಮುಗೀತು, ನಾನು ಕರೆಕ್ಟಾಗಿ ಹೋದೆ. ನಾನು ಲೇಟಾಗಿದೆ ಅಂದ್ಕೊಂಡೆ. ಸಾಂಬಾರಿಗೆ ರೆಡಿ ಮಾಡ್ತಾ ಕೂತ್ಕೊಂಡ್ಬಿಟ್ಟೆ. 6:30ಗೆ ಇವತ್ತು ಅವ್ರ ಡ್ಯಾಡಿ ಹೋಗಲೇ ಇಲ್ಲ ಕರ್ಕೊಂಬರೋಕ್ಕೆ. ನನಗೆ ಹೇಳಿಬಿಟ್ರು ಕರ್ಕೊಂಡು ಬಾ ಅಂತ. ಡೈಲಿ ಅವರೇ ಕರ್ಕೊಂಬರೋದು, ಆಫೀಸಿಂದ ಬರ್ತಾ ಹಂಗೆ ಪಾಪು ಕರ್ಕೊಂಬರ್ತಿದ್ರು. ಇವತ್ತು ಯಾಕೋ ನನಗೆ ಹೇಳಿದರು, ಹಾಗಾಗಿ ನಾನೇ ಹೋಗಿ ಅವನನ್ನು ಕರ್ಕೊಂಡು ಬಂದೆ. ನೋಡಿ ಇಲ್ಲೇ ಬರ್ತಾ ಇದ್ದಾನೆ, ಹೆಂಗೆ ಆಟ ಆಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಕರೆಕ್ಟ್ ಟೈಮಿಗೆ ಹೋಗಿದ್ರೆ ಅವನಿಗೂ ಖುಷಿ. ಅವ್ರ ಡ್ಯಾಡಿ ಸ್ವಲ್ಪ ಲೇಟಾಗಿ ಹೋಗ್ತಾರೆ, ಅದಕ್ಕೆ ಅವ್ನು ಬೇಜಾರು ಮಾಡ್ಕೊತಿರ್ತಾನೆ ಯಾವಾಗಲೂ. ಡ್ಯಾಡಿ ಲೇಟಾಗಿ ಬಂದಿದ್ದಾರೆ ಮಮ್ಮಿ, ಬಂದ ತಕ್ಷಣ ಹಾಲು ಕೊಟ್ಟು ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಏನೇನಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.